ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ನೇತ್ರೇ ನಮಃ. ಓಂ ಸ್ತವಾನ್ ಅಜ್ರ ಇಂದ್ರಸ್ಯ ಗಿರಯಶ್ಚಿದ್ ದೃಶ್ವಾ ಗಂಭೀರೇ ಚಿದ್ಭವತಿ ಗಾಧಮಸ್ಮೈ ಗಂಭೀರೇಣ ನ ವರುಣಾಮತ್ರಿನ್. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 228ನೇಯ ನಾಮ ನೇತ ಅನ್ನೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ. ಇದಿಷ್ಟನ್ನು ನಾವೀಗ ನೋಡಬೇಕಾಗಿದೆ. ಮೊದಲು ಆ ನೇತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ನೋಡೋಣ. ಅದಾದ ಬಳಿಕ ಆ ಮೂಲ ಋಗ್ವೇದದ ಮಂತ್ರಕ್ಕಿರುವಂತಹ ಅರ್ಥ ಇತ್ಯಾದಿಗಳನ್ನು ಕೂಡ ನಾವು ನೋಡೋಣ. ನೇತ ಅಂದರೆ ಸರ್ವ ಜಗನ್ನೇತ, ಎಲ್ಲ ಜಗತ್ತನ್ನು ಮುನ್ನಡೆಸುವುದರಿಂದ ಆತ ನೇತ ಆಗಿದ್ದಾನೆ. ಮತ್ತೆ ನಾಯಕರಾದಂಥ ಯಾರು ಶ್ರೇಷ್ಠ ಜನರಿದ್ದಾರೆ ಅವರಲ್ಲಿ ಇವನು ಇದ್ದಾನೆ ಕೂಡ. ನೇತ ಅನ್ನೋದಕ್ಕೆ ಕೆಲವರು ಬೇರೆ ರೀತಿಯ ಕೂಡ ಅರ್ಥ ಮಾಡ್ತಾರೆ. ಏತ ಅಂದರೆ ಹೊಂದುವವನು, ನ ಏತ ಅಂದರೆ ಹೊಂದದೇ ಇರುವವನು, ಮುಪ್ಪು ಸಾವು ಮೊದಲಾದವುಗಳನ್ನು ಹೊಂದದೇ ಇರುವವನು ಅಂತ ಹೀಗೆ ಒಂದು ಅರ್ಥವನ್ನು ಹೇಳ್ತಾರೆ. ಮತ್ತೆ ಜ್ಞಾನಿಗಳಾದವರು ಬೃಹತಿ ಮಂತ್ರವನ್ನಾಗಲಿ ಮತ್ಯಾವುದೇ ವೇದ ಮಂತ್ರವನ್ನಾಗಲಿ ಪಠಿಸಿದರೂ ಕೂಡ ಅವನು ಇದೆಲ್ಲವನ್ನು ಕೇಳಿ ಯಾವುದೇ ರೀತಿಯಾದ ಅಭಿವೃದ್ಧಿಯನ್ನೇನು ಹೊಂದೋದಿಲ್ಲ. ಅವನು ಹೇಗಿರ್ತಾನೋ ಹಾಗೇ ಇರ್ತಾನೆ ಅಂತ ಮತ್ತೊಂದು ಅರ್ಥ. ಹೀಗೆ ನ ಏತ ನೇತ ಅಂತ ಪದಚ್ಛೇದ ಮಾಡಿಕೊಂಡು ಒಂದು ಅರ್ಥವನ್ನು ಕೂಡ ಇಲ್ಲಿ ಬಂದಿರೋ ಋಗ್ವೇದಗಳ ಮಂತ್ರಗಳಿಗೆ ಹೊಂದುವಂತೆ ಹೇಳುವ ಪ್ರಯತ್ನ ಇದು ಕೂಡ ನಡೀತದೆ. ಇನ್ನು ಮುಂದೆ ಇದಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಮೂಲತಃ ಋಗ್ವೇದದಲ್ಲಿ ಆ ಮಂತ್ರ ಏನು ಅನ್ನೋದನ್ನ ನಾವೀಗ ನೋಡಬೇಕು. ನ ವೀಳವೇ ನಮತೆ ನ ಸ್ಥಿರಾಯ ನ ಶ್ರದ್ಧತೆ ದಸ್ಯುಜೂತಾಯ ಸ್ತವಾನ್ ಅಜ್ರ ಇಂದ್ರಸ್ಯ ಗಿರಯಶ್ಚಿದ್ ದೃಶ್ವಾ ಗಂಭೀರೇ ಚಿದ್ಭವತಿ ಗಾಧಮಸ್ಮೈ ಅಂತ 8ನೇ ಮಂತ್ರ. ಆ 8ನೇ ಮಂತ್ರದಲ್ಲಿ ಸ್ತವಾನ್ ಅಲ್ಲಿಂದ ಮುಂದೆ ಪ್ರಾರಂಭ ಮಾಡಿಕೊಂಡು ಸ್ತವಾನ್ ಎಂಬುದರಿಂದ ಹಿಡಿದು ಅಜ್ರ ಇಂದ್ರಸ್ಯ ಗಿರಯಶ್ಚಿದ್ ದೃಶ್ವಾ ಗಂಭೀರೇ ಚಿದ್ಭವತಿ ಗಾಧಮಸ್ಮೈ ಇಷ್ಟನ್ನು ತಗೊಂಡಿದ್ದಾರೆ. ಮತ್ತೆ ಅದಾದ ಬಳಿಕ ಗಂಭೀರೇಣ ವರುಣಾಮತ್ರಿನ್ ಅಂತ ಮುಂದೆ 9ನೇ ಮಂತ್ರ ಇದೆ. ಆ 9ನೇ ಮಂತ್ರವನ್ನದಲ್ಲಿ ಒಂದಿಷ್ಟು ಭಾಗ ತಗೊಂಡಿದ್ದಾರೆ. ಹೀಗೆ ಇದಿಷ್ಟು ಭಾಗವನ್ನ ತಗೊಂಡು ಈ ಪ್ರಕೃತ ನಾವು ನೋಡ್ತಾ ಇರುವಂತಹ 6ನೇ ಮಂಡಲದ 24ನೇ ಸೂಕ್ತದ ಭರದ್ವಾಜ ಕಂಡಂಥ ಮಂತ್ರ, ಅದರಲ್ಲಿ ಕೆಲವು ಭಾಗಗಳನ್ನು ತೆಗೆದುಕೊಂಡು ಈ 228ನೇ ಬೃಹತಿ ಮಂತ್ರವನ್ನ ಹೊಸದಿದ್ದಾರೆ. ಇಲ್ಲಿ ಅದಕ್ಕೆ ನಾವೇನು ಅರ್ಥ, ಸಾಯಣಾಚಾರ್ಯ ಏನು ಹೇಳ್ತಾರೆ ಅರ್ಥವನ್ನು ನೋಡ್ಬೇಕು. ಸ್ತವಾನ್ ಅಂದ್ರೆ ನಮ್ಮಿಂದ ಸ್ತೋತ್ರವನ್ನು ಸ್ವೀಕಾರ ಮಾಡುವಂತಹ ಈ ಭಗವಂತ ಅಂತ ಅದರ ಅರ್ಥ. ಅದರ ಮುಂದಿನ ಭಾಗಕ್ಕೆ ಸಾಯಣಾಚಾರ್ಯ ಹೀಗೆ ಅರ್ಥ ಹೇಳ್ತಾರೆ. ಈ ಋಶ್ವಾಹ ಅಂದ್ರೆ ದೊಡ್ಡ ದೊಡ್ಡ ಗಿರಯ ಪರ್ವತಗಳು ಕೂಡ ಇಂದ್ರನಿಗೆ ಅಜ್ರಾಹ ಭವಂತಿ. ಇಂದ್ರ ಪರ್ವತಗಳನ್ನ ನಾಶಪಡಿಸಿದ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಅವುಗಳನ್ನ ಚೂರು ಚೂರು ಮಾಡಿ ಬೇರೆ ಕಡೆ ಎಸೆದ ಅನ್ನೋದು ನಮ್ಗೆ ಗೊತ್ತಿದೆ. ದೊಡ್ಡ ಗಾತ್ರದ ಬೆಟ್ಟಗಳನ್ನು ಕೂಡ, ಋಶ್ವ ಅಂದ್ರೆ ದೊಡ್ಡ ಗಾತ್ರದ ಬೆಟ್ಟಗಳು, ದೊಡ್ಡ ಗಾತ್ರದ ಗಿರಯ ಅಂದ್ರೆ ಬೆಟ್ಟಗಳು, ಅವುಗಳನ್ನ ಅಜ್ರಾಹ ಸುಗಮನಾಹ ಸುಲಭವಾಗಿ ಎತ್ತಿ ಬಿಸಾಕಿದೆ. ಮತ್ತೆ ಗಂಭೀರೇಚಿತ ಗಂಭೀರವಾದಂತಹ ಸ್ಥಾನದಲ್ಲಿಯೂ ಕೂಡ, ಅಂದ್ರೆ ಅಗಾಧವಾದಂತಹ ಸ್ಥಾನದಲ್ಲಿಯೂ ಕೂಡ ಈ ಇಂದ್ರನಿಗೆ ಆ ಸ್ಥಾನ ಅವನಿಗೆ ಗಾಧವೇ ಆಗ್ತದೆ. ವಿಷಯ ಎಷ್ಟೇ ಅಗಾಧ ಇರ್ಬೋದು, ಪ್ರದೇಶ ಎಷ್ಟೇ ಅಗಾಧ ಇರ್ಬೋದು, ಅಲ್ಲಿ ಇಂದ್ರ ಮಾತ್ರ ಅಲ್ಲಿ ಹೋಗಿ ತನ್ನ ಕೆಲಸವನ್ನ ಅದು ಅಗಾಧ ಇದ್ರೂ ಕೂಡ ಅಗಾಧ ಅಲ್ಲ ಅನ್ನುವಂತೆ, ಅಲ್ಪ ಅನ್ನುವಂತೆ ಮಾಡ್ತಾನೆ. ಗಾಧ ಅಂದ್ರೆ ಅಲ್ಪ, ಅಗಾಧ ಅಂದ್ರೆ ಅನಲ್ಪ, ಹೀಗೆ ಅದನ್ನು ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಗಂಭೀರೇಣ ವರುಣಾಮತ್ರಿನ್ ಅನ್ನುವಂಥ ಭಾಗ, ಅದಕ್ಕೆ ಸಾಯಣಾಚಾರ್ಯ ಅರ್ಥ ಹೇಳ್ತಾರೆ. ಅಮತ್ರಿನ್ ಅಂತ ಹೀಗೆ ಅರ್ಥ ಹೇಳ್ತಾರೆ. ಅಮತ್ರ ಅಂದ್ರೆ ಬಲ, ಬಲವುಳ್ಳಂತಹ ಭಗವಂತನೇ ಆ ಇಂದ್ರನೇ ಅಂತ ಇಂದ್ರನಿಗೆ ಸಂಬೋಧನೆ. ಗಂಭೀರೇಣ
ಇನ್ನು ಯಾರಿಗೂ ದಾಟಲಿಕ್ಕಾಗದ, ಬೇರೆ ಯಾರಿಗೂ ಮಣಿಯದಂತಹ ಉರುಣ ಅಂದ್ರೆ ಉಸ್ತೀರ್ಣವಾದಂತಹ ಮನಸ್ಸಿನಿಂದ ಗಂಭೀರೇಣ ನ ಉರುಣ ಅಮತ್ರೆನ್, ಅವನಿಗೆ ಸಂಬೋಧನೆ ಇಂದ್ರನಿಗೆ. ಗಂಭೀರೇಣ ಉರುಣ, ಗಂಭೀರವಾದದ್ದು ಮತ್ತೆ ಉರುವಾದದ್ದು ಯಾವುದು ಅಂದ್ರೆ ಮನಸ್ಸು ಅಂತ ಅಲ್ಲಿ ಅಧ್ಯಾಹರ್ಥ ಮಾಡ್ಕೋತಾರೆ ಸಾಯಣಾಚಾರ್ಯರು. ಮತ್ತಲ್ಲಿ ನಹ ಅಂತಿದೆ, ನಮ್ಮನ್ನು ನೀನು ಪಾಲಿಸಬೇಕು ಅಂತ. ಇದಿಷ್ಟು ಸಾಯಣಾಚಾರ್ಯರು ಇಲ್ಲಿ ನಾವು ನೋಡಿದ ಮಂತ್ರಕ್ಕೆ ಹೇಳುವಂಥ ಅರ್ಥ. ಇನ್ನು ಮುಂದೆ ಇದೇ ಮಂತ್ರಕ್ಕೆ, ಈ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನೋಡಿದ್ದೀವಿ. ಮತ್ತೆ ಅದೇ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ಈಗ ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಆ ನೇತ ಅನ್ನೋ ನಾಮಕ್ಕೆ ಏನರ್ಥ ಅದನ್ನು ಕೂಡ ನಾವೀಗ ನೋಡಬೇಕು. ಈಗಾಗಲೇ ಆ ಅರ್ಥವನ್ನು ನಾವು ನೋಡಿದ್ದೇವೆ, ಅದನ್ನಿಲ್ಲಿ ನೆನಪಿಸ್ಕೊಳ್ಬೇಕಷ್ಟೆ. ನ ಏತ, ವೃದ್ಧಿ ಹ್ರಾಸವನ್ನು ಹೊಂದುವವನಲ್ಲ, ಮತ್ತೆ ಜರಾ ಮರಣಗಳನ್ನ ಹೊಂದುವವನಲ್ಲ ಅನ್ನೋ ಅರ್ಥವನ್ನ ಕೊಟ್ಟವರು ಇದೇ ಭಗವಂತಾಚಾರ್ಯರು. ಮತ್ತೆ ಅವ್ರ ದೃಷ್ಟಿಯಲ್ಲಿ ನೇತ ಅನ್ನುವುದು 225ನೇ ನಾಮ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ನ ಮಾಸಾನ ದ್ಯಾವ ಇಂದ್ರಂ ಅವಕರ್ಷಯಂತಿ ವೃದ್ಧಸ್ಯ ಚಿತ ವರ್ಧತಾಮಸ್ಯ ತನೂಹು ಸೋಮೈಭಿ ಉಕ್ತೈಶ್ಚ ಶಸ್ಯಮಾನ ನ ಅಂತ ಹೀಗೆ ಬೇರೆ ಮಂತ್ರ ಇದೆ. ಆ ಬೃಹತಿ ಮಂತ್ರ ಅವ್ರ ದೃಷ್ಟಿಯಲ್ಲಿ ಸ್ವಲ್ಪ ಬೇರೆ ಇದೆ. ಆದರೆ ನಾವು ಈಗಾಗಲೇ ನಮಗೆ ಗೊತ್ತಿರುವಂತೆ ಆ ಬೃಹತಿ ಮಂತ್ರವನ್ನ ನಾವು ನೋಡ್ತಾ ಇರುವುದು ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಅಲ್ಲ, ರಘುನಾಥ ಸ್ವಾಮಿಗಳ ಗಣನೆ ದೃಷ್ಟಿಯಲ್ಲಿ. ಆದ್ರಿಂದ ಅದನ್ನೇ ನಾವೀಗ ಮುಂದುವರಿಸೋಣ. ಸ್ತವಾನ್ ಅಂದ್ರೆ ಸ್ತೋತ್ರ ಉಳ್ಳವನು, ಸ್ತುತನಾದವನು ಅಂತ ಅರ್ಥ. ಮೂಲ ಮಂತ್ರಕ್ಕೆ ಅವರು ಅರ್ಥ ಬರೆದಿದ್ದಾರೆ. ಆದ್ರೆ ಹಿಂದೆ ನ ವೀಳವೇ ನ ರಭತೆ ನ ಸ್ಥಿರಾಯ ಅನ್ನೋದ್ರ ಅರ್ಥಗಳೆಲ್ಲ ಹಿಂದೆ ನೋಡಿದ್ದೀವಿ. ಈಗ ನಾವು ನೋಡ್ತಾ ಇರುವುದು ಆ ಸ್ತವಾನ್ ಅನ್ನೋದ್ರಿಂದ ಮುಂದೆ ಮಾತ್ರ. ಅಜ್ರ ಇಂದ್ರಸ್ಯ ಗಿರಯಶ್ಚಿತ್, ಆ ಮುಂದಿನ ಭಾಗ ನಾವು ನೋಡಬೇಕು. ಈ ಇಂದ್ರ ಅಂದ್ರೆ ಭಗವಂತ, ಅವನಿಗೆ ಋಷ್ವಾಹ ಬಹಳ ದೊಡ್ಡ ದೊಡ್ಡ ಗಿರಯ, ಮೇರು ಪರ್ವತ ಮೊದಲಾದವುಗಳು ಕೂಡ ಅಜ್ರಾಹ ವೇಗವುಳ್ಳವುಗಳಾಗ್ತವೆ. ವೇಗವುಳ್ಳವುಗಳಾಗುವುದಂದ್ರೆ ಸಣ್ಣ ಒಂದು ಕಲ್ಲಿನಂತೆ ಅನಾಯಾಸೇನ ಕ್ಷೇಪ್ತುಂ ಯೋಗ್ಯ ಭವಂತಿ ಅಂತ ದೊಡ್ಡ ದೊಡ್ಡ ಪರ್ವತಗಳನ್ನು ಅವನು ಎತ್ತಿ ಎಸೆಯಬಲ್ಲ ಅಂತ ಅದರ ಅರ್ಥ. ಮತ್ತೆ ಗಂಭೀರೇಪಿ, ಬಹಳ ಗಂಭೀರವಾದಂತಹ ಸಮುದ್ರದಲ್ಲಿ ಇರುವಂತಹ, ಆಳವಾದ ಸಮುದ್ರದಲ್ಲಿ ಇರುವಂತಹ ವಿದ್ಯಮಾನಂ ಜಲಂ ಅಸ್ಮೈ ಭಗವತಃ ಅಗಾಧಂ, ಭಗವತಃ ಗಾಧಂ ಅಲ್ಪಪ್ರಾಯಂ ಭವತಿ. ಸಮುದ್ರದಲ್ಲಿ ಬಹಳಷ್ಟು ನೀರು ಇರಬಹುದು, ನಮ್ಮ ಪಾಲಿಗೆ ಅದು ಅಗಾಧ ಇರಬಹುದು, ಆದ್ರೆ ಇವನಿಗೆ ಮಾತ್ರ ಇದು ಗಾಧವೇ ಆಗ್ತದೆ ಅಂತ ಅದರ ತಾತ್ಪರ್ಯ. ಮುಂದೆ ಗಂಭೀರೇಣ ವರುಣಾಮತ್ರೆನ್ ಅಂತಿದೆ. ಅಮತ್ರೆನ್ ಅಂದ್ರೆ, ಅಮತ್ರ ಅಂದ್ರೆ ದಧಿಯ ಅನ್ನ ಇರುವಂತಹ ಒಂದು ಪಾತ್ರ. ದಧಿವಾಮನನ ಸ್ತೋತ್ರ ಇದು ಅಂತ ವರ್ಣನೆ ಮಾಡ್ತಾರೆ ಭಗವಂತಾಚಾರ್ಯರು. ಅದರಿಂದ ಮೊಸರಿನ ಅನ್ನ ಇರುವಂತಹ ಒಂದು ಪಾತ್ರ, ಅದನ್ನೇ ಅಮತ್ರ ಅಂತಾರೆ. ಹಾಗಾಗಿ ಅಮತ್ರನ್ ಅಂದ್ರೆ ಆ ಪಾತ್ರ ಉಳ್ಳವನು ಅಥವಾ ಅಮೃತದ ಪಾತ್ರ ಉಳ್ಳವನು ಅಂತ ಹೀಗೆ ಅದರ ಅರ್ಥ, ಅವರ ಅರ್ಥ ಹೇಳ್ತಾರೆ. ಗಂಭೀರೇಣ ದಕ್ಷಿಣ ಪಾಣಿನ, ಒಂದು ನಿನ್ನ ಬಲಭಾಗದ ಕೈಯಿಂದ ನೀನು ಈ ಅನ್ನವನ್ನು ಹಿಡ್ಕೊಂಡಿದ್ದೆ. ಮತ್ತೆ ಉರುಣ, ಇನ್ನೊಂದು ಉತ್ಕೃಷ್ಟವಾದಂತಹ ಮತ್ತೊಂದು ಪಾಣಿಯಿಂದ ಅಮೃತವನ್ನ ಹಿಡಿದಿದ್ದೆ. ಹೀಗೆ ಒಂದು ಕೈಯಲ್ಲಿ ಅನ್ನವನ್ನು ಹಿಡಿದಿದ್ದೆ, ಮತ್ತೊಂದು ಕೈಯಲ್ಲಿ ಅಮೃತವನ್ನು ಹಿಡಿದಿದ್ದೆ ಅಂತ ಹೀಗೆ ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಈ ಮಂತ್ರವನ್ನ ವಾಮನನ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಮುಂದೆ ಆ ಮಂತ್ರವನ್ನ ನಮಗೆ ಕೊಡು. ಇಷಃ ಅಂದ್ರೆ ಅನ್ನವನ್ನ, ದೇವತೆಗಳ ಅನ್ನ ಅಂದ್ರೆ ಅಮೃತ, ಅದನ್ನು ಹಿಡಿದಿದ್ದೆ. ಮತ್ತೊಂದು ಕೈಯಿಂದ ಮನುಷ್ಯರ ಅನ್ನ ಅಂದ್ರೆ ದಧ್ಯನ್ನ, ಮೊಸರಿನಿಂದ ಕೂಡಿದ ಅನ್ನ, ಅದನ್ನು ಹಿಡಿದಿದ್ದಿ ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ನೇತಾನು ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಏನು ಸಂಬಂಧ ಅಂದ್ರೆ, ಸ್ತೋತ್ರ ಮಾಡುವವರು
ಪುರೋಹಿತರು ಮೊದಲಾದವರು ಎಷ್ಟೇ ಸ್ತೋತ್ರ ಮಾಡಿದರೂ ಆ ಮಂತ್ರಗಳಿಂದ ಇವನು ಅಭಿವೃದ್ಧಿಯನ್ನೇನು ಪಡೆಯೋದಿಲ್ಲ. ಆ ಥರ ಭಗವಂತನನ್ನು ಪ್ರಶಂಸಿಸಿ ಧ್ಯಾನಿಸಿ ಅವರು ಲಾಭ ಪಡಿತಾರೆ ಹೊರತು ಇವನಿಗೆ ಅದರಿಂದ ಯಾವುದೇ ಉಚ್ಛ್ರಾಯ ಇಲ್ಲ, ಅದರ ಅರ್ಥ. ಹೀಗೆ ಅದು ಆ ವೇದ ಮಂತ್ರದಲ್ಲೇ ಬಂದಿದೆ. ಶಸ್ಯಮಾನ ವರ್ಧತಾಮಸ್ಯ ತನೂಹು ಅಂತ. ಈ ಭಗವಂತನ ಶರೀರ ಜ್ಞಾನಿಗಳಾದವರು ಪ್ರಶಂಸಿಸಿದಾಗ ಅದು ಬೆಳೆಯಲಿ ಅಂತ ಹೀಗೆ ಬಂದಿದೆ. ಬೆಳೆಯುವುದು ಅಂದರೆ ಲೋಕದ ದೃಷ್ಟಿಯಿಂದ ಬೆಳೆಯುವುದು ಅಂತ ಇಷ್ಟು ಮಾತ್ರ ಅದರ ತಾತ್ಪರ್ಯ. ಹೀಗೆ ವಾಸ್ತವಿಕವಾಗಿ ಬೆಳವಣಿಗೆಯನ್ನೇನು ಕಾಣುವುದಿಲ್ಲ, ಆದ್ದರಿಂದ ಆತನನ್ನು ನ ಏತ ನೇತ ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಭಗವಂತಾಚಾರ್ಯರು. ಇದು ಆ ಬೃಹತಿ ಮಂತ್ರಕ್ಕೂ ಮತ್ತೆ ನಾಮಕ್ಕೂ ಇರುವಂಥ ವ್ಯಾಖ್ಯಾನ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ, ಅದನ್ನು ನಾವು ನೋಡೋಣ. ಸ್ತವಾನ್ ಅಂದರೆ ಅಸ್ಮತ್ ಸ್ತೋತ್ರ ವಿಷಯ. ನಾವೇನು ಸ್ತೋತ್ರ ಮಾಡ್ತೀವಿ ಭಗವಂತನಿಗೆ ಆ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು. ಅಸ್ಯ ಇಂದ್ರಸ್ಯ, ಈ ಇಂದ್ರನ ಪಾಲಿಗೆ ಋಷ್ವಾಹ ಅಂದರೆ ದೊಡ್ಡ ದೊಡ್ಡ ಗಿರೆಯ ಪರ್ವತಗಳು ಕೂಡ ಅಜ್ರಾಹ ಛೇತ್ತುಂ ಶಕ್ಯಾಹ ಇವ ಅಂತ ದೊಡ್ಡ ದೊಡ್ಡ ಪರ್ವತಗಳನ್ನು ಇವನು ಕತ್ತರಿಸಿ ಹಾಕ್ತಾನೆ. ಇದು ಏನು ಸಾಯಣಾಚಾರ ಅರ್ಥ ಹೇಳಿದ್ದಾರೆ ಆ ಅರ್ಥವನ್ನು ಅವರು ಬರೆದಿದ್ದಾರೆ ರಘುನಾಥ ಸ್ವಾಮಿಗಳು ಕೂಡ. ಹೀಗೆ ಅತಿಬಲ ವಿಶಿಷ್ಟನಾದವನು, ಅತಿ ಬಲವಾನ್ ಇಂದ್ರ ಗಂಭೀರೇಚಿತ್ ಅಂದರೆ ನೀಚ ಸ್ಥಾನೇ ಸ್ಥಿತ, ಅವನು ಯಾವುದೋ ಕ್ಷುದ್ರವಾದ ಕೆಳಭಾಗದ ಸ್ಥಾನದಲ್ಲಿದ್ದರೂ ಕೂಡ ಗಾಧ ಉನ್ನತಸ್ಥೈವ ಭವತಿ, ಅವನು ನಿಂತಿರುವುದು ಯಾವುದೇ ಸ್ಥಾನದಲ್ಲಿರಬಹುದು, ಆದರೆ ಆತ ಮಾತ್ರ ಉನ್ನತ ಸ್ಥಾನದಲ್ಲಿದ್ದಂತೆ ಇರ್ತಾನೆ. ಗಾಧಂ ಉನ್ನತಸ್ಥೈವ, ಈ ಶಬ್ದಗಳು ಸ್ವಲ್ಪ ವಿಚಿತ್ರವಾಗಿವೆ. ಅಗಾಧ ಅಂದರೆ ಆಳವಾದದ್ದು ಅಂತ ನಾವು ಅರ್ಥ ಹೇಳಿರ್ತೀವಿ. ಅಗಾಧ ಅಂದರೆ ಆಳವಾದದ್ದು, ಅದರಿಂದ ಬಹಳ ದೊಡ್ಡದು ಅಂತ ನಮ್ಮದು ಧೋರಣೆ ಇರ್ತದೆ. ಅಗಾಧ ಅಂತಂದರೆ ನೀಚ ಅನ್ನೋ ಅರ್ಥವನ್ನು ಇಲ್ಲಿ ರಘುನಾಥ ಸ್ವಾಮಿಗಳು ಇಟ್ಕೊಂಡಿದ್ದಾರೆ. ಅದ್ಯಾಕೆ ಅಗಾಧ ಅಂದರೆ ನೀಚ ಅಂದರೆ, ಅಗಾಧ ಅಂದರೆ ಬಹಳ ಆಳವಾದದ್ದು, ಅದು ಕೆಳಗಿರ್ತದೆ, ನೀರಿನ ಪಾತಳಿಯೇ ಕೆಳಗಿರ್ತದೆ. ಆದ್ದರಿಂದ ಅಗಾಧ ಅಂತ ಹೀಗೆ ಹೇಳಿದಾಗ ಅದು ನೀಚ ಸ್ಥಾನ, ಕೆಳಗಿನ ಸ್ಥಾನ. ಅಗಾಧವಾದ್ರಿಂದ ದೊಡ್ಡದು ಅನ್ನೋ ದೃಷ್ಟಿಕೋನ ಒಂದು ಬೇರೆ, ಅಗಾಧವಾದ್ರಿಂದ ಬಹಳ ಕೆಳಗಿರ್ತದೆ, ಅದರ ಪಾತಳಿಯೇ ಕೆಳಗಿರ್ತದೆ ಅಂತ ಅನ್ನೋದು ಮತ್ತೊಂದು ಅರ್ಥ. ಇಷ್ಟಾದರೂ ಅವನು ಮಾತ್ರ ಗಾಧನೇ ಆಗಿರ್ತಾನೆ. ಗಾಧ ಅಂದರೆ ಅಲ್ಪವಾದ ನೀರು ಉಳ್ಳದ್ದು ಅಂತ ಅರ್ಥ. ಅರ್ಥಾತ್ ನೀರು ಮೇಲ್ಗಡೆ ಸಿಗ್ತದೆ. ಅಗಾಧವಾಗಿದ್ದರೆ ಅದು ಕೆಳಗಡೆ ಇರ್ತದೆ. ಬಾವಿ ಬಹಳ ಅಗಾಧವಾಗಿದ್ದರೆ ಅದು ನೀರಿನ ಪಾತಳಿ ಕೆಳಗಿರ್ತದೆ. ಅದು ಗಾಧವಾಗಿದ್ದರೆ ಮೇಲನೆ ಇರ್ತದೆ. ಹೀಗೆ ಭಗವಂತ ಗಾಧನಾಗಿದ್ದಾನೆ ಅಂದರೆ ಅವನು ಉನ್ನತನಾಗಿದ್ದಾನೆ ಅನ್ನೋ ಅರ್ಥ. ಹೀಗೆ ಸಂಸ್ಕೃತ ಶಬ್ದಗಳಿಗೆ ಅಥವಾ ಬೇರೆ ಭಾಷೆ ಶಬ್ದಗಳಿಗೂ ಕೂಡ ಈ ಥರ ಅರ್ಥಗಳಿರ್ತವೆ. ಅದನ್ನು ಇಲ್ಲಿ ರಘುನಾಥ ಸ್ವಾಮಿಗಳು ತಗೊಂಡಿದ್ದಾರೆ ಅಂತ ಅದರ ಅರ್ಥ. ಈ ಮುಂದೆ ಹಿಂದೆ ಶಬ್ದ ಪ್ರಯೋಗ ಮಾಡ್ತೀವಲ್ಲ, ಮುಂದೆ ಹಿಂದೆ ಅನ್ನೋ ಶಬ್ದಗಳು ಕೂಡ ಹೀಗೇನೆ. ಈ 50ನೇ ಸಂಖ್ಯೆ ಅನ್ನೋದು 100ನೇ ಸಂಖ್ಯೆಗಿಂತ ಮುಂಚೆ ಇರುವಂಥದ್ದು. ಮುಂದೆ ಇದೆ ಅಂತ ಮಾತ್ರಕ್ಕೆ ಮುಂದೆ ಇದ್ದದ್ದೆಲ್ಲವೂ ಶ್ರೇಷ್ಠ ಏನಲ್ಲ. ಮುಂದೆ 50ನೇ ಸಂಖ್ಯೆ ಇದೆ, ಅದಾದ ಬಳಿಕ 100ನೇ ಸಂಖ್ಯೆ ಇದೆ. ಆದರೂ ಕೂಡ ಆ 50ನೇ ಸಂಖ್ಯೆ ಅಂತ ಅನ್ನೋದು ಮುಂದೆ ಇದ್ದರೂ ಕೂಡ ಅದು ಶ್ರೇಷ್ಠವೇನಲ್ಲ, ಅದು ಕನಿಷ್ಠವೇ. 100 ಅನ್ನೋದು ಆಮೇಲೆ ಬಂದರೂ ಕೂಡ ಅದು ಕನಿಷ್ಠ ಏನಲ್ಲ, ಅದೇ ಗರಿಷ್ಠ. ಹೀಗೆ ಕೆಲವು ಕಡೆ ಮೇಲೆ ಕೆಳಗೆ ಅಂತ ಅರ್ಥಕ್ಕೆ ಮತ್ತು ಮುಂದು ಹಿಂದು ಅನ್ನೋದಕ್ಕೆ ಈಗ ಅರ್ಥ ಬರ್ತದೆ. ಇನ್ನು ಕೆಲವು ಕಡೆ ಮುಂದಾಳು ಅಂತ ಹೇಳಿದಾಗ ಮುಂದಿದ್ದವನು ಶ್ರೇಷ್ಠ, ಹಿಂದಿದ್ದವನು ಕನಿಷ್ಠ, ಹೀಗೆಲ್ಲ ಅರ್ಥಗಳು ಬರ್ತವೆ. ಆದ್ದರಿಂದ ಈ ಮೇಲೆ ಕೆಳಗೆ ಹಿಂದು ಮುಂದು ಅನ್ನುವುದೆಲ್ಲವೂ ಕೂಡ ಒಂದು ಸಾಪೇಕ್ಷವಾದದ್ದು. ಅಲ್ಲಿ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅಂತ ಅನ್ನುವುದೆಲ್ಲವೂ ಬಹಳ ಸಾಪೇಕ್ಷ. ಆದ್ದರಿಂದ ಇಲ್ಲಿ ಗಾಧ ಮತ್ತು ಅಗಾಧ ಅಂತ ಅನ್ನೋದನ್ನು ಹಾಗೆ ರಘುನಾಥ ಸ್ವಾಮಿಗಳು ತಗೊಂಡಿದ್ದಾರೆ ಅಂತ ನಾವು ಭಾವಿಸ್ಬೇಕಷ್ಟೆ. ಸ್ಥಾನಗತ ದೋಷ ಲೇಪ ತಾರತಮ್ಯಂ ವಾ ನಾಸ್ತಿ. ಈ ಭಗವಂತನಿಗೆ ಅವನು ಯಾವ ಸ್ಥಾನದಲ್ಲಿದ್ದಾನೋ ಆ ಸ್ಥಾನಕ್ಕೆ ಹೊಂದಿಕೊಂಡು ಯಾವುದೇ ರೀತಿಯಾದ ತಾರತಮ್ಯವಾಗಲಿ
ದೋಷವಾಗಲಿ ಇಲ್ಲ ಅವನಿಗೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೇ ಅಮತ್ರಿನ್, ಬಲವಂತನಾದಂತಹ ಭಗವಂತನೇ, ಹೀಗೆ ಅವನ ಪ್ರಾರ್ಥನಾ ಇದೆ ಅಲ್ಲಿ. ಸಾಯಣಾಚಾರ್ಯ ಹೇಳಿದಂತೆಯೇ ವ್ಯಾಖ್ಯಾನ ಇದೆ. ಸರ್ವತ್ರ ಎಲ್ಲ ಕಡೆ ಗಂಭೀರೇಣ, ಯಾರಿಗೂ ತಿಳಿಯಲಾಗದ ಮನಸ್ಸಿನಿಂದ ಅಂತ ಅವರು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ ಭಗವಂತಾಚಾರ್ಯರು ಕೂಡ. ಅಂಥ ಮನಸ್ಸಿನಿಂದ ನಮ್ಮನ್ನು ರಕ್ಷಿಸುವಂತ ಅದರ ತಾತ್ಪರ್ಯ. ಇಲ್ಲಿ ನೇತ ಅಂದ್ರೆ ಒಯ್ಯುವವನು ಅಂತ ಅರ್ಥ. ನಯತಿ, ಯಾರು ಒಯ್ತಾನೋ ಮುಟ್ಟಿಸ್ತಾನೋ ಅವನನ್ನ ನೇತ ಅಂತ ಹೇಳ್ತಾರೆ. ಭಗವಂತ ಏನು ಮುಟ್ಟಿಸ್ತಾನೆ ಅಂದ್ರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕೂಡ ಛೇದನದ ಕಡೆಗೆ ಮುಟ್ಟಿಸ್ತಾನೆ. ಛೇದನದ ಫಲ ಅದಕ್ಕಾಗುವಂತೆ, ಛೇದನ ಕ್ರಿಯೆಗೆ ಅವು ವಿಷಯ ಆಗುವಂತೆ ಅವುಗಳನ್ನ ತಗೊಂಡು ಹೋಗ್ತಾನೆ. ಆದ್ರಿಂದ ನಯತಿ ಅಂತ ಹೀಗರ್ಥ. ವೇದಾರ್ಥಗಳನ್ನ ಭಗವಂತನ ಕಡೆಗೆ ಕೊಂಡೊಯ್ಯುವುದು ಅಂತ ಕೆಲವು ಕಡೆ ಪ್ರಯೋಗ ಮಾಡ್ತಿರ್ತಾರೆ. ಅಲ್ಲಿ ಕೊಂಡೊಯ್ಯುವುದು ಅಂತಂದ್ರೆ ಹಾಗೆ ತಿಳ್ಕೊಳ್ಳುವುದು ಅಂತ ಅರ್ಥ. ಭಗವದ್ಗುಣಾನುಸಾರೇಣ ವೇದಾರ್ಥ ನೀಯತೆ, ವೇದಾರ್ಥವು ಒಯ್ಯಲ್ಪಡುತ್ತದೆ. ಒಯ್ಯಲ್ಪಡುವುದು ಅಂದ್ರೆ ತಿಳಿಯಲ್ಪಡುವುದು ಅಂತ ಅರ್ಥ. ಇವನು ಕೂಡ ಆ ಪರ್ವತಗಳನ್ನ ಒಯ್ತಾನೆ ನಯನ ಕ್ರಿಯೆ ಕಡೆಗೆ, ಅಂದ್ರೆ ಅವುಗಳನ್ನ ಕತ್ತರಿಸ್ತಾನೆ. ನಯನ ಕ್ರಿಯೆ ಅಲ್ಲ, ಛೇದನ ಕ್ರಿಯೆ. ಛೇದನ ಕ್ರಿಯೆ ಕಡೆಗೆ ಪರ್ವತಗಳನ್ನು ಒಯ್ಯುತ್ತಾನೆ ಅಂದ್ರೆ ಛೇದಿಸ್ತಾನೆ ಅಂತಾನೆ ಅರ್ಥ. ಹೀಗೆ ನೇತ ಅಂದ್ರೆ ಒಯ್ಯುವವನು. ಇಲ್ಲಿ ಒಯ್ಯುವವನು ಏನು ಒಯ್ಯುವವನು ಅಂದ್ರೆ ಪರ್ವತಾದಿಗಳನ್ನು ಕೂಡ ಛೇದನದ ಕಡೆಗೆ ಒಯ್ಯುವವನು, ಪರ್ವತಕ್ಕೂ ಛೇದನವನ್ನು ಹೊಂದಿಸುವವನು ಅಂತ ಅರ್ಥ ಹೇಳ್ತಾರೆ. ಅದು ನೇತ ಎಂಬ ಶಬ್ದದಿಂದ ಬಂದಿದೆ ಮತ್ತು ಆ ಮಂತ್ರದಲ್ಲಿ ಕೂಡ ಅದು ಬಂದಿರೋದನ್ನ ನಾವು ತಿಳಿಯಬೇಕು. ಅದು ಸ್ಪಷ್ಟವೇ ಇದೆ. ಇನ್ನೊಂದು ನೇತ ಅನ್ನೋ ಶಬ್ದಕ್ಕೆ ಉತ್ಕೃಷ್ಟನಾದಂತಹ ರಾಜ, ನಾಯಕ ಮೊದಲಾದ ಅರ್ಥಗಳಿವೆ. ಅದನ್ನು ಕೂಡ ನಾವು ನೋಡಿದ್ದೇವೆ. ಈ ಇಂದ್ರ ನೀಚ ಸ್ಥಾನದಲ್ಲಿ ಇದ್ರೂ ಕೂಡ ಅವನು ಯಾವತ್ತೂ ಯಾರಿಗೂ ನತನಾದವನಲ್ಲ, ಬಗ್ಗಿದವನಲ್ಲ, ಎಲ್ಲರಿಗಿಂತ ಉನ್ನತವಾಗಿಯೇ ಇರ್ತಾನೆ. ಆದ್ರಿಂದ ಆತ ನೇತ. ಈಗ ನೇತ ಅಂದ್ರೆ ಉನ್ನತ ಸ್ಥಾನದಲ್ಲಿರುವವನು ಅಂತ ಅದರ ಅರ್ಥವನ್ನು ಕೂಡ ತಿಳ್ಕೋಬಹುದು ಅಂತಾರೆ. ಈ ನೇತ ಅಂದ್ರೆ ಉನ್ನತ ಸ್ಥಾನದಲ್ಲಿರುವವನು. ಮತ್ತೆ ಗಾದಹ ಭವತಿ ಅಂದ್ರೆ ಅದು ಕೂಡ ಉನ್ನತ ಸ್ಥಾನದಲ್ಲಿರುವವನೇ ಅಂತಾನೆ ಅರ್ಥ. ಅದು ಬರೋದನ್ನು ನಾವು ನೋಡಿದ್ದೇವೆ. ಇದಿಷ್ಟು ನೇತ ಅನ್ನೋ ಶಬ್ದ ನಾಮಕ್ಕೂ ಮತ್ತೆ ಬೃಹತಿ ಮಂತ್ರಕ್ಕೂ ಇರುವಂತಹ ಒಂದು ಸಂಬಂಧ. ಇದಿಷ್ಟನ್ನು ನಾವು ನೋಡಿದ್ದೀವಿ. ಇನ್ನು ಮುಂದೆ ಈ ಎಲ್ಲ ಅರ್ಥಗಳನ್ನು ನೋಡಿದ್ದಾದ್ಮೇಲೆ ಇದಕ್ಕೆ ನನ್ನ ಅನ್ವಯ ಅರ್ಥ ಅದು ಹೇಗಿದೆ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಯಾರು ಅಂತ ಒಂದು ಅಧ್ಯಾಹಾರ ಮಾಡ್ಕೋಬೇಕು. ಅಥವಾ ಅಲ್ಲಿ ಮಂತ್ರದಲ್ಲಿ ಅದು ಸಿಕ್ಕರೂ ಸಿಗಬಹುದು, ಸಿಗದೆ ಹೋದ್ರೂ ಅಧ್ಯಾಹಾರ ಮಾಡ್ಕೋಬೇಕು. ಸ್ತವಾನ್ ಅಂದ್ರೆ ಸ್ತವ ಉಳ್ಳವನು, ಸ್ತೋತ್ರ ಮಾಡಿಸಿಕೊಳ್ಳುವಂಥವನು. ಭಗವಂತಾಚಾರ್ಯರು ಒಂದು ಅರ್ಥ ಹೇಳಿದ್ದಾರೆ, ಉಳಿದವರು ಅರ್ಥ ಹೇಳಿದ್ದಾರೆ. ಭಗವಂತಾಚಾರ್ಯರು ಮಾತ್ರ ಅಲ್ಲ, ಯಾರು ನಮ್ಮ ಸ್ತೋತ್ರಕ್ಕೆ ವಿಷಯನಾಗಿದ್ದಾನೋ ತಸ್ಯ ಇಂದ್ರಸ್ಯ, ಅಂಥ ಇಂದ್ರ, ಆ ಇಂದ್ರ ಅಂತ ಶಬ್ದ ಅಲ್ಲಿದ್ದೇ ಇದೆ. ಇಂದ್ರ ಅನ್ನೋ ಶಬ್ದಕ್ಕೆ ನಾನು ನೇತುಹು ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಇಂದ್ರಸ್ಯ ಷಟ್ಟಿ ವಿಭಕ್ತಿ ಏಕವಚನ, ನೇತುಹು ಅಂತ ಷಟ್ಟಿ ವಿಭಕ್ತಿ ಏಕವಚನ. ಇಂದ್ರ ಅಂದ್ರೂ ನಾಯಕ ಅಂತಾನೆ ಅರ್ಥ, ನೇತ ಅಂದ್ರೂ ನಾಯಕ ಅಂತಾನೆ ಅರ್ಥ. ಅವನಿಗೆ ಋಷ್ವಾಹ ಮಹಾಂತಹ ಗಿರಯ ಅಪೆ, ದೊಡ್ಡದು ಋಷ್ವಾಹ ಅಂದ್ರೆ ಮಹಾಂತಹ, ಗಿರಯ ಅಂದ್ರೆ ಪರ್ವತಗಳು, ಎಲ್ಲ ಪರ್ವತಗಳು ಕೂಡ. ಇದು ಉಳಿದವರೆಲ್ಲರೂ ವ್ಯಾಖ್ಯಾನ ಮಾಡಿರುವಂತಹ ಭಾಗ. ಇಲ್ಲಿ ಈ ಪರ್ವತಗಳು, ಗಿರಿ ಅನ್ನೋ ಶಬ್ದಕ್ಕೆ ನಾನು ಸಕಲ ದೇವತೆಗಳು ಅಂತ ಅರ್ಥ ಮಾಡಿದ್ದೇನೆ. ಮುಖ್ಯವಾಗಿ ಈ ಮುಖ್ಯ ಪ್ರಾಣ ಮತ್ತು ಚತುರ್ಮುಖರು ಅವರಂತೂ ಗಿರಿಗಳು ಹೌದೇ ಹೌದು. ಯಾಕೆ ಗಿರಿ ಅಂದ್ರೆ ಉಳಿದೆಲ್ಲ ಜೀವರನ್ನು, ಈ ಮೇಲಿನ ಜೀವರು ಕೆಳಗಿನ ಜೀವರನ್ನು ನುಂಗುತ್ತಾರೆ. ನುಂಗುವುದರಿಂದ ಅವರನ್ನ ಗಿರಿಗಳು ಅಂತ ಅನ್ನಬೇಕು. ಗೃಹ ನಿವಾರಣೆ ಅಂತ ಧಾತು. ಆ ಕಾರಣದಿಂದ ನುಂಗುವುದರಿಂದ ಎಲ್ಲರೂ ಕೂಡ ಗಿರಿಗಳು. ಈ ಎಲ್ಲಾ ದೇವತೆಗಳು ಕೂಡ ಅಜ್ರಾಹ ಕ್ಷೇಪಣೀಯಾಹ. ಇವನು ಎಲ್ಲಾ ದೇವತೆಗಳನ್ನು ತಗೊಂಡೋಗಿ ಬಿಸಾಕ್ತಾನೆ. ಎಲ್ಲಿ ಬಿಸಾಕ್ತಾನೆ ಅಂದ್ರೆ ಪ್ರಳಯದಲ್ಲಿ ಅಥವಾ ಮುಕ್ತಿಯಲ್ಲಿ ಬಿಸಾಕ್ತಾನೆ. ಹೀಗೆ ಗಿರಿ ಅನ್ನೋ ಶಬ್ದಕ್ಕೆ ನಂದು ಬೇರೆ ಅರ್ಥ ಇದೆ. ಮತ್ತೆ ಪ್ರಳಯಕ್ಕೆ ಅಥವಾ ಮುಕ್ತಿಗೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇದೊಂದು ನಾನು ಮಾಡಿದಂತಹ ಒಂದು ಪ್ರತ್ಯೇಕವಾದಂತಹ ಅರ್ಥ. ಅದು ಸರಿಯಾಗ್ತದೇನೋ ಅಂತ ನೀವು ಕೇಳಿದವರು ಹೇಳಬೇಕು.
ಪರ್ವತವನ್ನು ಎತ್ತಿ ಹಾಕುವವನು ಭಗವಂತ ಅಂತ ಆತನನ್ನು ಸ್ತುತಿಸುವುದು ಬಹಳ ದೊಡ್ಡ ಸಂಗತಿ ಏನಲ್ಲ. ಅದ್ರಿ ಅನ್ನೋ ಶಬ್ದಕ್ಕೆ ಆದರಣೀಯನಾದಂಥ ಮುಖ್ಯ ಪ್ರಾಣ ಅಂತ ಆಚಾರ್ಯ ಅರ್ಥ ಹೇಳಿದ್ದಾರೆ. ಹಾಗೆ ಇಲ್ಲೂ ಕೂಡ ಗಿರಿ ಅಂದರೆ ಹೀಗೆ ಅತ್ಯಂತ ಶ್ರೇಷ್ಠರಾದಂಥ ಮುಖ್ಯ ಪ್ರಾಣಾದಿಗಳು ದೇವತೆಗಳು ಅಂತ ಅರ್ಥ ಮಾಡುವುದೇ ಯೋಗ್ಯ. ಅದಲ್ಲದೆ ಗಂಭೀರೇಚಿತ, ಅತ್ಯಂತ ಗಂಭೀರವಾದಂಥ ಯಾವುದದು ಕಷ್ಟ, ಸಂಸಾರ ಮೊದಲಾದರಲ್ಲೂ ಕೂಡ ಇದು ನಾನು ಮಾಡಿಕೊಂಡಿರುವಂಥ ಅರ್ಥ. ಈ ಸಂಸಾರ ಅನ್ನುವುದು ಬಹಳ ದುಃಖಮಯ, ಹೌದು. ಆದರೆ ಆ ಪರಮಾತ್ಮ ಮಾತ್ರ ರಾಮಕೃಷ್ಣಾದಿ ರೂಪದಿಂದ ಈ ಜಗತ್ತಿನಲ್ಲಿ ಬಂದು ಅವತರಿಸಿದ್ರು ಕೂಡ ಅವನಿಗೆ ಯಾವುದೇ ರೀತಿಯಾದ ದುಃಖವೂ ಆಗೋದಿಲ್ಲ. ಇದು ನಾನು ಮಾಡಿರೋ ಅರ್ಥ. ಅಗಾಧವಾದದ್ದು ಈ ಸಂಸಾರ, ಸಂಸಾರವೆಂಬ ಅಗಾಧವಾದ ಈ ಸಾಗರ ಅಥವಾ ನದಿಯಲ್ಲಿ ಇವನಿಗೆ ಅಸ್ಮೈ, ಅಸ್ಮೇ ಅಂತಿದೆ, ಅಸ್ಮೇ ಅಂದರೆ ಅಸ್ಮೈ ಅಂತ ಈಗ ಅರ್ಥ. ಅವನಿಗೆ ಗಾಧವೇ ಆಗ್ತದೆ. ಅಗಾಧವಾದದ್ದು ಯಾವುದೋ ನದಿ ಸಮುದ್ರ ಅಷ್ಟು ಮಾತ್ರ ಅಲ್ಲ, ಒಟ್ಟಾರೆ ಅಗಾಧವಾದದ್ದು ಈ ಪ್ರಪಂಚ. ಈ ಪ್ರಪಂಚ ನಮ್ಮ ಪಾಲಿಗೆ ಅಗಾಧ ಇರಬಹುದು, ಪ್ರಪಂಚ ಅಥವಾ ಸಂಸಾರ. ಆದರೆ ಆ ಪ್ರಪಂಚ ಇವನಿಗೆ ಮಾತ್ರ ಯಾವ ರೀತಿಯಿಂದಲೂ, ಪ್ರಪಂಚವಾಗಲಿ ಸಂಸಾರ ಆಗಲಿ ಇವನಿಗೆ ಅದು ಅಗಾಧವಲ್ಲ, ಅದು ಗಾಧವೇ ಆಗ್ತದೆ. ಆ ಗಾಧಂ ಅಲ್ಪಮೇವ ಗ್ರಹಣಂ ಅನುಭವ. ಸಂಸಾರದಲ್ಲಿ ಇದ್ದುದರಿಂದ ನಮಗೆಲ್ರಿಗೂ ಅನೇಕ ಥರದ ದುಃಖ ಆಗ್ತಿರ್ತವೆ, ಆದರೆ ಅವನಿಗೆ ಮಾತ್ರ ಯಾವುದೇ ಥರದ ದುಃಖ ಆಗುವುದೇ ಇಲ್ಲ. ಗಾಧಮೇವ ಅಂತಂದ್ರೆ ಅಲ್ಪಮೇವ, ಅಲ್ಪ ಅಂತಂದ್ರೆ ಆಗುವುದೇ ಇಲ್ಲ ಅಂತಲೇ ಅರ್ಥ. ದುಃಖಾನುಭವತ್ವಾವಚ್ಛಿನ್ನಮೇವ ಅನುಭವತಿ ಇತಿವ ಶೇಷ. ದುಃಖ ಅಂತನ್ನುವುದು ಅವನಿಗೆ ಎಷ್ಟು ಮಾತ್ರಕ್ಕೂ ಆಗೋದಿಲ್ಲ. ಅದು ಹೇಗೆ ಅಂದರೆ, ಅದಕ್ಕೆ ನಾನು ಹೀಗೆ ವಿಶ್ಲೇಷಣೆ ಮಾಡಿದಾಗ, ಅದನ್ನು ಹೀಗೆ ನಾವು ಮನನಕ್ಕೆ ತಂದ್ಕೊಂಡಾಗ ನಮ್ಗೆ ಹೀಗದು ತಿಳಿಯಿತು. ಆಂಗ್ಲ ಭಾಷೆಯಲ್ಲಿ ಹಾರ್ಡ್ಲಿ ಅಂತಾರೆ ಅಥವಾ ಬೇರ್ಲಿ ಅಂತಾರೆ. ಅದಕ್ಕೆ ಅಥವಾ ಇನ್ನೊಂದು ಪರ್ಯಾಯ ಪದ ಆಲ್ಮೋಸ್ಟ್ ನಾಟ್ ಅಂತ, ಅದಕ್ಕೆ ನೆವರ್ ಅಂತಲೇ ಅರ್ಥ. ಹಾರ್ಡ್ಲಿ ಅಂದರೆ ಯಾವಾಗಾರೊಮ್ಮೆ ಅಂತ ಅರ್ಥ ಅಲ್ಲ, ನೆವರ್ ಅದಾಗುವುದೇ ಇಲ್ಲ ಅಂತಲೇ ಅರ್ಥ. ಈ ಹಾರ್ಡ್ಲಿ ಸ್ಟಡೀಸ್ ಅಂದರೆ ಅವನು ಯಾವಾಗಾದ್ರೂ ಒಮ್ಮೆ ಓದ್ತಾನೆ ಅಂತ ಅರ್ಥ ಅಲ್ಲ, ಓದುವುದೇ ಇಲ್ಲ ಅಂತಲೇ ಅರ್ಥ. ಹಾಗೆ ಅವನಿಗೆ ಈ ಅಗಾಧವಾದಂತಹ ಸಂಸಾರದಲ್ಲೂ ಕೂಡ ಗಾಧವೇ ಇದೆ ಅಂತಂದರೆ ಅವನಿಗೇನು ಇದು ಯಾವ ರೀತಿಯಾಗಿಯೂ ದುಃಖದಾಯಕವೂ ಆಗಿಲ್ಲ, ಇದೊಂದು ಸಮಸ್ಯೆ ಅಂತ ಅವನಿಗೆ ಕಂಡೂ ಇಲ್ಲ ಅಂತಲೇ ಪೂರ್ಣವಾದ ನಿಷೇಧವೇ ಅದಕ್ಕೆ ಅರ್ಥ ಆಗಬಹುದು. ಹಾಗೆ ಗಾಧ ಅಂದರೂ ಕೂಡ ಅಲ್ಪ ಎಂಬ ಅರ್ಥವನ್ನು ಕೊಡುವಂತಹ ಗಾಧ ಎಂಬ ಶಬ್ದವು ಕೂಡ ಹೀಗೆ ನೆವರ್ ಅನ್ನೋ ಅರ್ಥವನ್ನೇ ಕೊಡ್ತದೆ, ಸ್ವಲ್ಪ ಅಂತ ಅರ್ಥ ಅಲ್ಲ, ಇಲ್ಲವೇ ಇಲ್ಲ ಅನ್ನೋ ಅರ್ಥವನ್ನೇ ಕೊಡ್ತದೆ ಅಂತ ನನ್ನ ವ್ಯಾಖ್ಯಾನ. ಇದು ನಾನು ಅದಕ್ಕೆ ಮಾಡಿಕೊಂಡಿರುವಂತಹ ಅರ್ಥ. ಹೇ ಅಮತ್ರಿಣ್, ಬಲಶಾಲಿಯಾದಂತಹ ಭಗವಂತನೇ, ಸಾಯಣ ಮತ್ತು ರಘುನಾಥ ಸ್ವಾಮಿಗಳು ಎಲ್ಲರೂ ಕೂಡ ಹಾಗೆ ಹೇಳಿದ್ದಾರೆ. ಮೊಸರಿನ ಪಾತ್ರೆಯನ್ನು ಹಿಡ್ಕೊಂಡವನು ಅಂತ ನಾನು ಅದನ್ನು ವ್ಯಾಖ್ಯಾನ ಮಾಡಿಲ್ಲ. ಯಾವುದೋ ಒಂದು ಮಂತ್ರವನ್ನು ಅಥವಾ ಒಂದು ನಾಮವನ್ನು ಒಂದು ಯಾವುದೋ ನಿರ್ದಿಷ್ಟ ರೂಪದ ಪರವಾಗಿ ಧ್ಯಾನಿಸೋದು ತಪ್ಪೇನಲ್ಲ. ಅದು ಆಯಾ ಮಂತ್ರವನ್ನು ಕಂಡಾಗ ಅವರವರಿಗೆ ಹೇಗೆ ಅನಿಸ್ತದೆ ಅನ್ನೋದನ್ನ ಮೇಲೆ ಅದು ಅವಲಂಬಿತ ಇದೆ. ನನಗಿದು ಹೀಗೆ ಕಾಣಿಸ್ತಾ ಇದೆ. ಅಮತ್ರಿನಿಂದ ಬಲವಾನ್ ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದೇನೆ. ಗಂಭೀರೇಣ ಕೇನಾಪಿ ದುರವಗಾಹೇನ ಉತ್ಕೃಷ್ಟೇನ. ಗಂಭೀರ ಅಂದರೆ ಇನ್ಯಾರಿಗೂ ತಿಳಿಯದಂತಹ, ಉರು ಅಂದರೆ ಉತ್ಕೃಷ್ಟವಾದಂತಹ. ಒಂದು ಇವೆರಡು ವಿಶೇಷಣಗಳಿಲ್ಲಿವೆ, ಗಂಭೀರೇಣ ಉರುಣ ಅಂತ ಇವೆರಡು ವಿಶೇಷಣಗಳಿವೆ. ವಿಶೇಷ ಅಲ್ಲಿಲ್ಲ. ಆ ವಿಶೇಷ ಅಲ್ಲಿಲ್ಲದೆ ಇರುವುದರಿಂದ ಮನಸ್ಸು ಅಂತ ಅರ್ಥವನ್ನ ರಘುನಾಥ ಸ್ವಾಮಿಗಳು ಮಾಡ್ಕೊಂಡಿದ್ದಾರೆ, ಸಾಯಣಾಚಾರ್ಯ ಕೂಡ ಹಾಗೆ ಮಾಡ್ಕೊಂಡಿದ್ದಾರೆ. ಅವರ ಪಾಲಿಗಲ್ಲಿ ಹೀಗೆ ವಿಶೇಷ ಆಗ್ತದೆ.
ಆದರೆ ನಾನು ಅದನ್ನು ಹೇಗೆ ತಗೊಂಡಿದ್ದೇನೆ ಅಂದರೆ, ಈ ಗಂಭೀರವಾದ ರೀತಿಯಿಂದ, ಗಂಭೀರವಾದ ಪ್ರಕಾರದಿಂದ ಅಂತ ಅದೊಂದು ಕ್ರಿಯಾ ವಿಶೇಷಣವಾಗಿ ನನಗೆ ಕಾಣಿಸಿತು. ಗಂಭೀರವಾದ ರೀತಿಯಲ್ಲಿ ಮುಂದೆ ನಮಗೆ ಜ್ಞಾನಾದಿಗಳನ್ನು ಕೊಡುವಂಥ ವಾಕ್ಯ ಒಂದು ಶೇಷ ನಾವು ಮಾಡ್ಕೋಬೇಕು. ಅದು ಜ್ಞಾನಾದಿಗಳನ್ನು ನಾವು ಹೇಗೆ ಕೊಡಬೇಕು ಅಂದರೆ, ಗಂಭೀರವಾದ ಮತ್ತು ಇನ್ಯಾರಿಗೂ ಶ್ರೇಷ್ಠವಾದ ಮತ್ತು ಯಾರಿಗೂ ತಿಳಿಯದ ಮೂಲದಿಂದ, ಮೂಲ ಅಂದರೆ ಆಗಮ ಮೊದಲಾದವುಗಳು, ಅಂಥ ಆಗಮ ಮೊದಲಾದ ಮೂಲಗಳಿಂದ ನಮಗೆ ನೀನು ಜ್ಞಾನವನ್ನು ಕೊಡಬೇಕು ಅಂತ ಅದರ ಅರ್ಥ ಆಗ್ತದೆ. ಇದು ವಾಕ್ಯಶೇಷ. ಜ್ಞಾನವನ್ನು ಕೊಡಬೇಕು ಅನ್ನೋದು ವಾಕ್ಯಶೇಷ. ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ನನಗೆ ತುಂಬ ಕಷ್ಟ ಅನಿಸುತ್ತೆ. ಸಾಮಾನ್ಯವಾಗಿ ಬೇರೆ ಯಾವುದೋ ಮಂತ್ರದಿಂದ ವಾಕ್ಯಶೇಷ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಮನಸ್ಸಾಗೋದಿಲ್ಲ. ಅದೇ ವಾಕ್ಯದಲ್ಲಿ ಹೇಗೆ ಕ್ರಿಯಾಪದಗಳನ್ನು ಮತ್ತು ಕರ್ಮಪದಗಳನ್ನು ಹೊಂದಿಸಿಕೊಂಡು ಅರ್ಥ ಮಾಡಬಹುದು ಅನ್ನೋದನ್ನು ನಾನು ನೋಡ್ತಾ ಇರ್ತೇನೆ. ಆದರೆ ಇಲ್ಲಿ ಇದೇ ಮಂತ್ರದಿಂದಲೇ ಬೇರೆಯಿಂದ ಅಧ್ಯಾಹಾರ ಮಾಡಿಕೊಳ್ಳದೆ ಇದಕ್ಕೊಂದು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಅದಕ್ಕಾಗಿ ಜ್ಞಾನಾದಿಗಳನ್ನು ಕೊಡು ಅಂತ ಹೀಗೆ ಒಂದು ವಾಕ್ಯಶೇಷವನ್ನು ನಾನು ಮಾಡಿಕೊಂಡಿದ್ದೇನೆ. ಉಳಿದವರೆಲ್ಲರೂ ಕೂಡ ಗಂಭೀರವಾದ ಮನಸ್ಸಿನಿಂದ ನಮ್ಮನ್ನು ಪಾಲಿಸು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಮಾತ್ರ ಅದಕ್ಕೆ ಹೀಗೊಂದು ಅರ್ಥ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಇದಕ್ಕೆ ವ್ಯಾಕರಣದಲ್ಲಿ ಹೀಗೆ ಕೆಲವು ದೃಷ್ಟಾಂತ ಕಂಡು ಬರ್ತವೆ. ಮಹಾವ್ಯಾಕರಣದಲ್ಲಿ ಪ್ರವಿಶ ಪಿಂಡೀಂ ಅಂತ ಒಂದು ಮಾತು. ಪ್ರವಿಶ ಪಿಂಡೀಂ ಅಂತ ಹೀಗೆ ಹೇಳಿದ್ರು. ಪ್ರವಿಶ ಅಂದರೆ ಪ್ರವೇಶ ಮಾಡುವಂತ ಅರ್ಥ. ಪಿಂಡೀಂ ಅಂತಂದ್ರೆ ಯಾವುದೋ ಉಂಡೆಯೋ ಏನೋ ಒಂದು ಪದಾರ್ಥ. ಅಲ್ಲಿ ಪ್ರವೇಶ ಮಾಡಬೇಕಾದ್ರೆ ಎಲ್ಲಿ ಪ್ರವೇಶ ಮಾಡಬೇಕು ಅದನ್ನು ಹೇಳಲೇಬೇಕಲ್ಲ. ಹಾಗೆ ಪ್ರವೇಶ ಮಾಡುವುದು ಎಲ್ಲಿ ಪ್ರವೇಶ ಮಾಡುವುದು? ಪ್ರವೇಶ ಮಾಡಲಿಕ್ಕೆ ಕರ್ಮ ಒಂದಿರಬೇಕಲ್ಲ. ಹಾಗಾಗಿ ಗೃಹ ಅಂತ ಅಲ್ಲಿ ತಾನಾಗೆ ಗೊತ್ತಾಗ್ತದೆ. ಗೃಹ ಅನ್ನೋ ಪದವನ್ನು ಅಲ್ಲಿ ಹೇಳದೆ ಹೋದರೂ ಕೂಡ ಆ ಸಂದರ್ಭ ನೋಡಿ ಅದು ತಾಯಿ ಮಗನಿಗೆ ಹೇಳುವುದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಮಗ ಬರ್ತಾ ಇದ್ದಾನೆ, ಪ್ರವೇಶ ಪಿಂಡೀಮ್ ಅಂತ ತಾಯಿ ಹೇಳ್ತಾಳಂತೆ. ಪ್ರವೇಶ ಬಾ, ಎಲ್ಲಿ ಬಾ ಅಂದರೆ ಮನೆಯೊಳಗೆ ಬಾ ಅಂತ. ಮನೆಯೊಳಗೆ ಅಂತ ಅನ್ನೋದು ಅಲ್ಲಿ ತಾಯಿ ಹೇಳದೆ ಹೋದರೂ ಕೂಡ ನಾವು ಅಧ್ಯಾಹಾರ ಮಾಡಿಕೊಂಡು ತಿಳ್ಕೋಬೇಕಾದಂಥ ಶಬ್ದ. ಮತ್ತೆ ಪಿಂಡಿ ಅಂತ ಹೀಗೆ ಹೇಳಿದಾಗ, ಪಿಂಡಿ ಅಂದರೆ ಒಂದು ಗುಂಡಾದಂಥ ದುಂಡು ದುಂಡಾಗಿರುವಂತಹ ಒಂದು ವಸ್ತು. ಅಲ್ಲಿ ಕರ್ಮ ಇದೆ. ಪಿಂಡಿ ಅಂತ ಅನ್ನೋದು ಕರ್ಮ. ಅದಕ್ಕೆ ಕ್ರಿಯಾ ಅಂತ ಅನ್ನೋದು ಬೇಕೇ ಆಗ್ತದೆ. ಕ್ರಿಯಾ ಇಲ್ಲದೆ ಹೋದರೆ ಆ ಕರ್ಮವು ಕೂಡ ಯಾವುದೇ ಅರ್ಥವನ್ನು ನಮಗೆ ಕೊಡೋದಿಲ್ಲ. ಆದ್ದರಿಂದ ಪಿಂಡೀಮ್ ಅಂತ ಹೀಗೆ ಹೇಳಿದ್ಮೇಲೆ ಅದಕ್ಕೊಂದು ಯೋಗ್ಯವಾದಂತಹ ಕರ್ಮವನ್ನು ಅಧ್ಯಾಹಾರ ಮಾಡ್ಕೋತಾರೆ. ಅಲ್ಲಿ ಭಕ್ಷಯ ತಿನ್ನು ಅಂತ ಅಧ್ಯಾಹಾರ ಮಾಡ್ಕೋತಾರೆ. ಇದು ಮಹಾಭಾಷ್ಯದಲ್ಲಿ ನಮಗೆ ಕಾಣಿಸುವಂತಹ ಒಂದು ಸಂಗತಿ. ಹಾಗೆ ಇಲ್ಲೂ ಕೂಡ ಗಂಭೀರೇಣ ಉರುಣ ಅಂತ ಹೀಗೆ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಆ ಗಂಭೀರೇಣ ಮತ್ತು ಉರುಣ ಅಂತನೂ ಅದೊಂದು ಕರಣ. ಅದು ಆ ಕರಣ ಇರಬೇಕಾದ್ರೆ ಅದಕ್ಕೊಂದು ಕ್ರಿಯಾನೂ ಇರಬೇಕು ಮತ್ತು ಕರ್ಮವೂ ಕೂಡ ಇರಬೇಕು. ಆದ್ದರಿಂದ ಜ್ಞಾನಾದಿ ಕರ್ಮಗಳನ್ನು ನಾವು ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು. ಮತ್ತೆ ದೇಹಿ ಅನ್ನುವಂಥ ಕ್ರಿಯೆಯನ್ನು ಕೂಡ ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು. ಇದು ಮಹಾಭಾಷ್ಯದಲ್ಲಿ, ವ್ಯಾಕರಣ ಭಾಷ್ಯದಲ್ಲಿ ಬಂದಿರುವಂಥ ಸಂಗತಿ. ಅದನ್ನು ತಗೊಂಡಿದ್ದೇನೆ. ಅಲ್ಲಿ ನನ್ನ ಅನ್ವಯಾರ್ಥದಲ್ಲಿ ನಾನು ಬರ್ಕೊಂಡಿದ್ದೀನಿ ಕೂಡ. ಅಧ್ಯಾಹಾರವಿಲ್ಲದೆ ಸಮಗ್ರವಾದ ವಾಕ್ಯಕ್ಕೆ ಅನ್ವಯವನ್ನು ಹೇಳಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಹೀಗೆ ಒಂದು ಬೇರೆ ಅಧ್ಯಾಹಾರ ಮಾಡಿಕೊಂಡು ಮಾಡುವಂಥ ಪ್ರಯಾಸ ಮಾಡಬೇಕಾಯಿತು. ಹಿಂದೆ ಒಂದೆರಡು ಬಾರಿ ಬೇರೆಯವರೆಲ್ಲ ಅಧ್ಯಾಹಾರ ಮಾಡ್ಕೊಂಡಿದ್ರು ಕೂಡ ನಾನು ಅಧ್ಯಾಹಾರ ಮಾಡ್ಕೊಳ್ಳದೆ ಅದೇ ವಾಕ್ಯದಿಂದಲೇ ಕರ್ತೃ ಕರ್ಮ ಇತ್ಯಾದಿಗಳನ್ನು ತಗೊಂಡು ಇಡೀ ವಾಕ್ಯವನ್ನು ಒಂದು ಸಂಪೂರ್ಣವಾದ ವಾಕ್ಯವನ್ನಾಗಿ ಪರಿಗಣಿಸಿ ಅರ್ಥ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಆದರೆ ಎಲ್ಲ ಕಡೆ ಹಾಗಾಗೋದಿಲ್ಲ. ಯಾರಾದರೂ ವಿದ್ವಾಂಸರ ಗಮನಕ್ಕೆ ಬಂದು ಅವರು ಅಧ್ಯಾಹಾರವಿಲ್ಲದೆ ಅದೇ ಮಾತುಗಳಿಂದ, ಮಂತ್ರದಲ್ಲಿರುವ ಮಾತುಗಳಿಂದಲೇ ಕರ್ತೃ ಕರ್ಮ ಕರ್ಣ ಎಲ್ಲವನ್ನೂ ಕೂಡ ಹೇಳಬಲ್ಲವರು ಅಂತ ಆದರೆ
ಹಾಗೆ ನನಗದನ್ನು ತಿಳಿಸಿದರೆ ಅದೇ ಅನ್ವಯ ಮತ್ತು ಅದೇ ಅನ್ವಯಾರ್ಥವನ್ನು ಅಳವಡಿಸ್ಕೊಳ್ಬೇಕು ಅಂತ ಕೂಡ ನನಗೆ ಕಾಣಿಸ್ತದೆ. ಅದಾಗಿಲ್ಲ, ಆದ್ದರಿಂದ ಹೀಗದು ಅಧ್ಯಾಹಾರ ಮಾಡಿಯೇ ಮಾಡಬೇಕಾದ ಪ್ರಸಂಗ ಬಂದಿದೆ ಅಷ್ಟೆ. ಹೀಗೆ ಅನ್ವಯಾರ್ಥವನ್ನು ಇವತ್ತು ಹೇಳಿದ್ದೇನೆ. ಅದರ ಭಾವಾರ್ಥ ಮತ್ತು ಯಾವ್ಯಾವ ಶಬ್ದಕ್ಕೆ ಏನೇನು ಅರ್ಥ ಅಂತ ಅನ್ನೋದನ್ನೆಲ್ಲ ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.